ಎಂತ ಆಗ್ತದೋ ಗೊತ್ತಿಲ್ಲ. ಆದರೆ ಎಲ್ಲ ಸರಿ ಆದರೆ ಸಾಕು. ಮಿಸ್ಟರ್ ವಿಕ್ಕಿ, ನಿನ್ನ ಕತೆ ಮುಗೀತು. ಸತ್ಯ ಹೇಳು ಮಗನೇ, ಇಲ್ಲಾದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಕ್ಲಾಸ್ ಮುಂದೆ ನಿಂಗೆ ಕೆಪ್ಪೆ ಕೊಡ್ತಿದ್ದೀನಿ, ಈ ಕಾಲೇಜ್ ಮುಂದೆ, ಈ ಊರ ಮುಂದೆ ನಿಂಗೆ ಅವಮಾನ ಮಾಡಿಬಿಡ್ತೀನಿ. ಏನು ಅಂತ ಹೇಳು. ಹೌ ಡೇರ್ ಯು? ಐ ಡೇರ್ ವೆರಿ ಈಸಿಲಿ. ಎನಿವೇಸ್, ನಿಂಗೆ ಎಷ್ಟು ಧೈರ್ಯ ಇರ್ಬೋದು ನನ್ನ ತಂಗಿ ಫೋಟೋನ ತೆಗೆದು ವಲ್ಗರ್ ವೀಡಿಯೋಸ್ಗೆ ಹಾಕಲಿಕ್ಕೆ? ತಂಗಿ ಬಿಡು, ಒಂದು ಹೆಣ್ಣಿನ ಮಾನ ಮರ್ಯಾದೆ ತೆಗೆದಿದ್ಯಾ ನೀನು. ಏನು ಹೇಳ್ತಿದ್ಯಾ? ನಾನು ಆ ಥರ ಏನೂ ಮಾಡಿಲ್ಲ. ಈ ಡಿಟೆಕ್ಟಿವ್ ಸುಮಾ ಅಂದರೆ ಏನು ಅಂದ್ಕೊಂಡಿದ್ಯಾ? ಹಾಂ, ತುಂಬ ವರ್ಷ ಆಯಿತು ನಾನು ಈ ಫೀಲ್ಡಿಗೆ ಬಂದು. ನಿನ್ನಂಥ ಕೀಟನ ಹುಡುಕ್ಲಿಕ್ಕೆ ಅಷ್ಟು ಹೊತ್ತು ನನಗೆ ಹಿಡಿಲಿಲ್ಲ. ಈಗ ನೀನು ಹೇಳ್ತೀಯೋ ಅಥವಾ ಇಡೀ ಊರ ಮುಂದೆ ನಿನ್ನ ಮಾನ ಮರ್ಯಾದೆ ಹರಾಜಾಕ್ಲು. ನಿನ್ನ ತಂಗಿ ಅಂದರೆ ನನಗೆ ತುಂಬ ಇಷ್ಟ ಇತ್ತು. ಅವಳ ಹತ್ರ ಹೇಳಿದ್ದೆ ಕೂಡ, ಆದರೆ ಅವಳು ರಿಜೆಕ್ಟ್ ಮಾಡಿಬಿಟ್ಲು. ತುಂಬ ಜನನ ಮುಂದೆ ಆ ಅವಮಾನ ತಕ್ಕೊಳ್ಳಿಕ್ಕಾಗಲಿಲ್ಲ ನನಗೆ. ಯಾಕೆ ರಿಜೆಕ್ಟ್ ಮಾಡ್ತಿದ್ದೆ ಅಂತ ಕೇಳಿದರೆ, ಓದಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಪುರಾಣ ಕಟ್ತಾಯಿದ್ಲು. ಅದು ನಂಗೆ ಚೂರು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಒಂದಿನ ಟೈಮ್ ಇಟ್ಕೊಂಡು ರಿಯಾಗೆ ಮೆಸೇಜ್ ಮಾಡಿ ಫೋಟೋ ಸೆಂಡ್ ಮಾಡಲಿಕ್ಕೆ ಹೇಳಿದೆ. ನನ್ನ ಹತ್ರ ನಿನ್ನ ತಂಗಿ ಫೋಟೋ ಇತ್ತು, ಆದರೂ ಕೂಡ ಎಲ್ಲ ಅನುಮಾನ ರಿಯಾಗೆ ಹೋಗಬೇಕು ಅಂತ ಈ ರೀತಿ ಮಾಡಿದ್ದೆ. ರಿಯಾ ಕೂಡ ಆರಾಮ್ಸೆ ನಂಗೆ ಫೋಟೋ ಸೆಂಡ್ ಮಾಡಿದ್ಲು. ಫೋಟೋ ಇಟ್ಕೊಂಡು ವಿಡಿಯೋ ಮಾಡಿದೆ. ಆ ವಿಡಿಯೋನ ಪೋಸ್ಟ್ ಮಾಡಿಬಿಟ್ಟೆ. ಯಾರಿಗೂ ಅನುಮಾನ ಬರಲೇ ಇಲ್ಲ. ಎಲ್ಲ ಸ್ಪಂದನ ಅಳತೆ ತಪ್ಪು ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ನೀನು ಹೇಳು, ನಾನು ಮಾಡಿದ ತಪ್ಪ ಸರಿ? ನೀನು ಅಂದ್ಕೊಂಡಿದ್ದೆ ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ನೀನು ಮಾಡಿದ ಒಂದು ವಿಡಿಯೋದಿಂದ ನನ್ನ ತಂಗಿ ತುಂಬಾ ಫೇಸ್ ಮಾಡಿದ್ದಾಳೆ. ಗೊತ್ತಿಲ್ಲದವ್ರು ಬಂದು ನೀನು ಆ ವಿಡಿಯೋದಲ್ಲಿ ಇದೆಯಾ ಅಂತ ಹೇಳಿದಾಗ ಅವಳಿಗೆ ಹೇಗಾಗಲಿಕ್ಕಿಲ್ಲ? ಶಾಲೆಯಿಂದ ಅವಳನ್ನು ಡಿಬಾರ್ ಮಾಡ್ತಾರೆ. ಆದರೂ ಕೂಡ ಅವಳು ತುಂಬ ಧೈರ್ಯದಿಂದ ಮುನ್ನೋಗ್ತಿದ್ದಾಳೆ. ನಿಮ್ಮಂಥವ್ರಿಗೆ 1 ನಿಮಿಷ ಸಾಕು ಹುಡುಗಿರ ಫೋಟೋ ವಿಡಿಯೋನ ವೈರಲ್ ಮಾಡೋಕ್ಕೆ. ಆದರೆ ಆ ವೈರಲ್ ಆದ ಹುಡುಗಿ ಎಷ್ಟು ಕಷ್ಟ ಅನುಭವಿಸ್ತಾಳಂತ ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ವಿಡಿಯೋ ವೈರಲ್ ಆದರೆ ಯಾರು ಏನು ಹೇಳೋರಿಲ್ಲ. ಆದರೆ ಹುಡುಗಿರ ವಿಡಿಯೋ ವೈರಲ್ ಆದರೆ ಅವ್ರ ಜೀವನನೇ ಹಾಳಾಗುತ್ತೆ. ನೋಡು, ಇನ್ನು ಮುಂದೆ ಬುದ್ಧಿ ಕಲಿ. ಇಲ್ಲದಿದ್ದರೂ ನೀನು ಜೈಲಲ್ಲಿ ಮುದ್ದೆ ತಿನ್ಬೇಕಿನ್ನು. ಕರ್ಕೊಂಡೋಗಿ. ವಿಷಯ ಗೊತ್ತಾಯ್ತಾ ನಿನಗೆ? ಆ ವಿಡಿಯೋ ಉಂಟಲ್ಲ ಸ್ಪಂದನದ್ದು, ಅದು ಮಾಡಿದ ವಿಕ್ಕಿ ಅಂತೆ. ಅವನನ್ನು ಇವತ್ತೇ ಪೊಲೀಸರು ಕಾಲೇಜಿಗೆ ಬಂದು ಕರ್ಕೊಂಡೋದ್ರು. ಏನು ಹೇಳ್ತಿದ್ಯಾ? ಓ ಮೈ ಗಾಡ್, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ ಗೊತ್ತಾಗ್ತಿಲ್ಲ. ಅವನೇನು ಆರಾಮ್ಸೆ ಇದ್ದ ನಮ್ಮ ಜೊತೆ, ಮತ್ತು ಅವಳಿಗೆ ಪ್ರಪೋಸ್ ಕೂಡ ಮಾಡಿದ್ದ ಅಂಥವನು. ಏನು ಮಾಡೋಕ್ಕಾಗುತ್ತೆ? ಐ ಹೋಪ್ ಗೈಸ್ ನಿಮಗೆ ಈ ಒಂದು ಡ್ರಾಮಾ ಇಷ್ಟ ಆಗಿರ್ಬೋದು. ಲೀಗ್ ಡ್ರಾಮಾದಲ್ಲಿ ಆ್ಯಕ್ಚುಲಿ ಒಂದು ರಿಯಲ್ ಎಂಡಿಂಗ್ ಏನು ಗೊತ್ತಾ? ಹುಡುಗಿ ಮೇಲೆ ಅಪವಾದನೆ ಬಂದಾಗ ಹುಡುಗಿ ಸುಸೈಡ್ ಮಾಡ್ಕೊಳ್ಳೋದು. ಆದರೆ ನಾನು ಆ ರೀತಿ ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡಲ್ಲ. ಅದರಲ್ಲಿ ಹುಡುಗಿ ವೀಕ್ ಆಗಿರ್ತಾಳೆ ಆ್ಯಂಡ್ ಬೇರೆಯವರು ತಪ್ಪು ಮಾಡಿದವರು ಸ್ಟ್ರಾಂಗ್ ಆಗಿರೋ ಥರ ಹುಡುಗಿ ಕೂಡ ಸ್ಟ್ರಾಂಗ್ ಆಗಬೇಕು. ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗೋದು ತುಂಬ ಜಾಸ್ತಿ ಆಗಿದೆ ಈಗೀಗ. ಸೊ ನಿಮ್ಮ ಸುರಕ್ಷತೆ ಏನಿದೆ ಅದನ್ನು ನೀವೇ ಮಾಡ್ಕೋಬೇಕು. ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆದರೂ ಕೂಡ ಅದನ್ನು ಫೇಸ್ ಮಾಡೋ ತಾಕತ್ತು ನಿಮ್ಮ ಹತ್ರ ಇದೆ, ದೇವರು ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಐ ಹೋಪ್ ನಿಮಗೆ ಈ ಒಂದು ಡ್ರಾಮಾದಲ್ಲಿ ಏನಾದರೂ ಅರ್ಥ ಆಗಿರ್ಬೋದು. ಈ ಒಂದು ಡ್ರಾಮಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡ್ರಾಮಾದಲ್ಲಿ ಭೇಟಿಯಾಗೋಣ. ಬಾಯ್.